ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಮ್ಮನ್ನೆಲ್ಲರನ್ನು ಸಾಲು ಮರದ ತಿಮ್ಮಕ್ಕ ಅವರು ಬಿಟ್ಟು ಅಗಲಿದ್ದಾರೆ. ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಸಾಲು ಮರದ ತಿಮ್ಮಕ್ಕ ಯಾರು? ಸಾಲು ಮರದ ತಿಮ್ಮಕ್ಕ ಮಾಡಿರೋ ಸಾಧನೆ ಏನು? ಅವರು ಬೆಳೆದು ಬಂದ ಒಂದು ಬಡತನ ಯಾವ ರೀತಿ ಇತ್ತು? ಅವ್ರು ಏನು ಸಾಧನೆಯನ್ನ ಮಾಡಿದ್ದಾರೆ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವ್ರಿಗೆ ನೀಡಿರೋ ಪ್ರಶಸ್ತಿಗಳಾದರೂ ಯಾವ್ಯಾವು? ಫುಲ್ ಮಾಹಿತಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಹೊಸಬ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಈ ಥರ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ವಿಡಿಯೋನ ಬೇಗನೆ ನೋಡ್ಬೋದು. ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರ ಹೆಸರು ತಿಮ್ಮಕ್ಕ ಅಂತ ಹೇಳಿ, ಬಟ್ ಇವ್ರಿಗೆ ಎಲ್ಲರೂ ಕೂಡ ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾರೆ. ಇವರು ಹುಟ್ಟಿದ್ದು ಜೂನ್ 30, 1911ರಲ್ಲಿ ಜನಿಸ್ತಾರೆ. ಇವ್ರಿಗೆ 114 ವರ್ಷ. ಇವಾಗ ನೀವು 60-70 ವರ್ಷ ಬದುಕೋದೇ ಕಷ್ಟ ಆಗಿದೆ, ಅಂಥದ್ರಲ್ಲಿ ಇವರು 114 ವರ್ಷಗಳ ಕಾಲ ಬದುಕಿದ್ದಾರೆ. ಇಂದು ಅವರು ಅನಾರೋಗ್ಯದಿಂದ ನಮ್ಮನ್ನೆಲ್ಲರನ್ನು ಬಿಟ್ಟು ಇಹಲೋಕವನ್ನ ತ್ಯಜಿಸಿದ್ದಾರೆ. ಇವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಗಂಡನ ಹೆಸರು ಚಿಕ್ಕಯ್ಯ ಅಂತ ಹೇಳಿ. ಇವರು 1991ರಲ್ಲೇ ಮರಣವನ್ನ ಹೊಂದಿದ್ದಾರೆ. ಸುಮಾರು ಇವಾಗ 26 ವರ್ಷಗಳಾಯಿತು ಸಾಲು ಮರದ ತಿಮ್ಮಕ್ಕ ಅವರ ಗಂಡನನ್ನ ಕಳೆದುಕೊಂಡು. ಇವರ ತಂದೆ ಹೆಸರು ಚಿಕ್ಕ ರಂಗಯ್ಯ ಅಂತ ಹೇಳಿ, ತಾಯಿ ವಿಜಯಮ್ಮ. ಸಾಲು ಮರದ ತಿಮ್ಮಕ್ಕ ಅವರ ಕೆಲಸ ಅಥವಾ ಉದ್ಯೋಗ ಪರಿಸರವಾದಿ. ಇವರು ಸಮಾಜ ಸೇವೆ, ಗಿಡ ನೆಡೋದು ಇಂತಹ ಕೆಲಸಗಳನ್ನ ಮಾಡಿಕೊಂಡು ದೊಡ್ಡ ಒಂದು ಸಾಧನೆಯನ್ನೇ ಮಾಡಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಮಾಡಿರೋ ಸಾಧನೆಗಳು ಏನು ಅಂತ ನೋಡಿದಾದ್ರೆ, ಹುಲಿಕಲ್ನಿಂದ ಕುದೂರ್ ಗ್ರಾಮದವರೆಗೂ NH 94 ಒಂದು ಏನು ಹೈವೇ ಇರುತ್ತಲ್ಲ, ಆ ಹೈವೇ ಉದ್ದಕ್ಕೂ ಕೂಡ ಮರಗಳನ್ನ ನೆಟ್ಟಿದ್ದಾರೆ, ಆಲದ ಮರಗಳನ್ನ ನೆಟ್ಟಿದ್ದಾರೆ. ಆ ಮರಗಳ ಒಂದು ಈಗಿನ ಒಂದು ಅಂದಾಜ ಮೊತ್ತ 25 ಲಕ್ಷ ರೂಪಾಯಿ ವ್ಯಾಲ್ಯೂ ಆಗುತ್ತಂತೆ. ಅದಷ್ಟೇ ಅಲ್ಲದೆ ಇವರು ಸುಮಾರು 8,000ಕ್ಕಿಂತ ಹೆಚ್ಚು ಇತರೆ ಮರಗಳನ್ನು ಕೂಡ ನೆಟ್ಟಿದ್ದಾರೆ. ವೃಕ್ಷ ಮಾತೆ ಎಂದು ಇವರಿಗೆ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಮೊದಲನೇ ವರ್ಷದಲ್ಲಿ ಕುದುರ್ ಬಳಿ ಕೇವಲ 10 ಗಿಡಗಳನ್ನ ಮಾತ್ರ ನೆಟ್ಟಿರ್ತಾರೆ. 2ನೇ ವರ್ಷ 13 ಗಿಡಗಳನ್ನ ನೆಡ್ತಾರೆ. 3ನೇ ವರ್ಷ 30 ಮರಗಳನ್ನ ನೆಟ್ಟಿದ್ದಾರೆ. ಒಂದು ಇಂಟರ್ವ್ಯೂನಲ್ಲಿ ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಕೇಳಿದ್ರಾಗ, ನೀವು ಯಾಕೆ ಜಾಸ್ತಿ ಮರಗಳನ್ನ ನೆಡ್ತಾ ಇದ್ದೀರಾ, ನಿಮ್ಗೆ ಬೇರೆ ಎಲ್ಲರ ತರ ನೀವು ಬದುಕಬಹುದಲ್ಲ ಅಂತಂದಾಗ, ನನಗೆ ಮಕ್ಕಳಿಲ್ಲ, ಗಿಡಗಳೇ ಮರಗಳೇ ನನ್ನ ಮಕ್ಕಳಂತ ನಾನು ಅವುಗಳನ್ನ ಸಾಕಿದ್ದೀನಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ನೀರಿನ ಒಂದು ಅಭಾವ ತುಂಬಾನೇ ಇರೋದ್ರಿಂದ ಸಾಲು ಮರದ ತಿಮ್ಮಕ್ಕ ಆ ಪ್ರತಿ 200 ಗಿಡಗಳಿಗೂ ಅಂದ್ರೆ 284 ಗಿಡಗಳಿಗೂ 4 ಕಿಲೋಮೀಟರ್ ದೂರದಿಂದ ಬಿಂದಿಗೆ ಕೊಡದ ಮುಖಾಂತರ ಅವರು ಆ ಗಿಡಗಳಿಗೆ ನೀರನ್ನ ಉಣಿಸ್ತಾ ಇದ್ರಂತೆ. ಇವಾಗ 8ರಿಂದ 10 ಸಾವಿರಕ್ಕಿಂತ ಹೆಚ್ಚು ಗಿಡಗಳನ್ನ ಸಾಲು ಮರದ ತಿಮ್ಮಕ್ಕ ಅವರು ಒಬ್ಬರೇ ನೆಟ್ಟಿದ್ದಾರೆ. ಬಟ್ ಇವಾಗ ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ವಯಸ್ಸಾಗಿದೆ ಅಂತ ಹೇಳಿ ಆ ಎಲ್ಲ ಗಿಡಗಳ ಜವಾಬ್ದಾರಿಯನ್ನ ಸರ್ಕಾರವೇ ಜವಾಬ್ದಾರಿಯನ್ನ ತೆಗೆದುಕೊಂಡಿದೆ. ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ಯಾವೆಲ್ಲ ಪ್ರಶಸ್ತಿಗಳು ಲಭಿಸಿವೆ ಅಂತ ನೋಡೋದಾದ್ರೆ, ಪದ್ಮಶ್ರೀ ಪ್ರಶಸ್ತಿ 2019ರಲ್ಲಿ ಇವ್ರಿಗೆ ಸಿಕ್ಕಿದೆ. ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಇವ್ರಿಗೆ ಲಭಿಸಿದೆ. ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಕೂಡ 2000ನೇ ಇಸ್ವಿಯಲ್ಲಿ ಸಿಕ್ಕಿದೆ ಇವ್ರಿಗೆ, ತಿಮ್ಮಕ್ಕರವ್ರಿಗೆ. ನಂತರ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಂತರ ಪಂಪಾವತಿ ಪರಿಸರ ಪ್ರಶಸ್ತಿ ಕೂಡ ತಿಮ್ಮಕ್ಕರವ್ರಿಗೆ ಲಭಿಸಿದೆ. ಇದಷ್ಟೇ ಅಲ್ಲದೆ ಇನ್ನೂ ಸುಮಾರು ಪ್ರಶಸ್ತಿಗಳು ತಿಮ್ಮಕ್ಕರವ್ರಿಗೆ ಸಿಕ್ಕಿದೆ. ಹೇಳ್ತಾ ಹೋದ್ರೆ ಹತ್ತತ್ರ ಒಂದು 20 ನಿಮಿಷ ಬೇಕು ಅವ್ರಿಗೆ ಯಾವೆಲ್ಲ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳ್ತಾ ಹೋದ್ರೆ. ಅಷ್ಟೊಂದು ಅವಾರ್ಡ್ಗಳನ್ನ, ಅಷ್ಟೊಂದು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಪ್ರಶಸ್ತಿ ಸಿಗುತ್ತೆ ಅಂತ ಈ ಒಂದು ಅವರು ಸಾಧನೆಯನ್ನ ಮಾಡಿಲ್ಲ. ಅವ್ರು ಮಾಡಿರೋ ಕೆಲಸಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಅವರನ್ನ ಗುರುತಿಸಿ ಈ ಎಲ್ಲ ಪ್ರಶಸ್ತಿಗಳನ್ನು ಕೂಡ ಇವ್ರಿಗೆ ನೀಡಿದೆ. ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕು, ಜಿಲ್ಲೆ ಮಟ್ಟದಲ್ಲಿ ಇವರ ಹೆಸರಿನಲ್ಲಿ ಒಂದೊಂದು ಉದ್ಯಾನವನಗಳು, ಒಂದೊಂದು ಗಾರ್ಡನ್ಗಳಾಗಿರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಿ ಕಾಡನ್ನೇ ಬೆಳೆಸ್ತಾ ಇದ್ದಾರೆ. ನಮ್ಮ ಅರಣ್ಯ ಇಲಾಖೆ ಕೂಡ ಇವರ ಹೆಸರಿನಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಪ್ರತಿ ವರ್ಷ ಮಾಡ್ತಾನೆ ಬರ್ತಾ ಇದೆ. ಇಂತಹ ರಾಷ್ಟ್ರ ಮಹಿಳೆ ಇಂದು ನಮ್ಮನ್ನೆಲ್ಲರನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಓಂ ಶಾಂತಿ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ.